ನಮಸ್ಕಾರ ಸ್ನೇಹಿತರೆ, ಶ್ರೀ ಸಾನ್ವಿ ಕುಟುಂಬಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪ್ರತಿಮಾ. ಇವತ್ತು ನಾನು ಕಾಣೆ ಮೀನು ತೊಗೊಂಬಂದಿದ್ದೇನೆ. ಕಾಣೆ ಮೀನು ತುಂಬ ಚೆನ್ನಾಗಿರುತ್ತೆ. ಈ ಮೀನು ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಇದನ್ನು ಮಾಡಿ ನೋಡಿ ಗೊತ್ತಾಗುತ್ತೆ. ಇವತ್ತು ಈ ಕಾಣೆ ಮೀನು ಸಾರು ಮಾಡೋದು ಹೇಗೆ ನೋಡ್ಕೊಂಬರೋಣವಾ? ಮೊದಲಿಗೆ ನನ್ನ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನಿಲ್ಲಿ ಇವತ್ತು ಅರ್ಧ ಕೆ ಜಿಯಷ್ಟು ಕಾಣೆ ಮೀನನ್ನು ತೊಗೊಂಡಿದ್ದೇನೆ. ಈ ಕಾಣೆ ಮೀನನ್ನು ನಾನು ಇವಾಗ ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಇವಾಗ ನಾನು ಕ್ಲೀನ್ ಮಾಡ್ಕೊಂಡು ಬಂದೆ ನೋಡಿ. ಈ ರೀತಿ ಮೀನನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಇವಾಗ ಇದಕ್ಕೆ ನಾವೀಗ ಮಸಾಲೆಯನ್ನು ರೆಡಿ ಮಾಡುವ. ಕಾಣೆ ಮೀನಿಗೆ ನಾನಿಲ್ಲಿ ಮಸಾಲೆಯನ್ನು ಹಾಗೆ ಹಾಕ್ತೇನೆ, ಹುರಿತಾ ಇಲ್ಲ ಯಾವ ಮಸಾಲೆನೂ ಕೂಡ, ಹಾಗೆ ಹಾಕ್ತಾ ಇದ್ದೇನೆ ನೋಡಿ. ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೇನೆ, ಹಾಗೆ 1 ಸ್ಪೂನು ಧನಿಯಾ, ಅರ್ಧ ಸ್ಪೂನು ಜೀರಾ, ಹಾಗೆ 1/4 ಸ್ಪೂನು ಮೆಂತ್ಯ, ಅರ್ಧ ಸ್ಪೂನು ಕಾಳು ಮೆಣಸು, ಒಂದು 5ರಿಂದ 6 ಬ್ಯಾಡಿಗೆ ಮೆಣಸಿನಕಾಯಿ, ಹಾಗೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಹಾಗೆ ಒಂದು ಈರುಳ್ಳಿ, ಇಷ್ಟನ್ನು ತಗೊಂಡಿದ್ದೇನೆ. ಹಾಗೆ ಒಂದು 1/4 ಸ್ಪೂನು ಓಂಕಾಳು, ಇಷ್ಟನ್ನು ತಗೊಂಡಿದ್ದೇನೆ. ಇದನ್ನು ಇವಾಗ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ಯಾವುದು ಕೂಡ ನಾನಿಲ್ಲಿ ಹುರ್ಕೊಂಡು ಹಾಕ್ತಾಯಿಲ್ಲ, ಎಲ್ಲವೂ ಕೂಡ ಡ್ರೈ ಹಾಗೆ ಹಾಕ್ತಾ ಇದ್ದೇನೆ. ಹಸಿ ಮಸಾಲೆಯನ್ನು ಹಾಗೆ ಗ್ರೈಂಡ್ ಮಾಡ್ಕೊಳ್ಳುವ ನಾವು. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಳ್ಳುವ, ಅದರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ನುಣ್ಣಗೆ, ಯಾವತ್ತೂ ನಾವು ಮೀನು ಸಾರು ಮಾಡಬೇಕಾದ್ರೆ ಮಸಾಲೆಯನ್ನು ನುಣ್ಣಗೆ ರುಬ್ಕೋಬೇಕು. ಮಸಾಲೆನ ನಾವು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ನಮ್ಮ ಮೀನು ಸಾರಿನ ಟೇಸ್ಟ್ ಜಾಸ್ತಿ ಆಗುತ್ತೆ. ನಮ್ಮ ಊರಲ್ಲಿ ಎಲ್ಲ ಆವಾಗೆಲ್ಲ ಏನು ಮಾಡ್ತಾಯಿದ್ರು, ಈ ಕಡಿಯುವ ಕಲ್ಲು ಬರುತ್ತಲ್ಲ, ಅದರಲ್ಲಿ ಕಡಿತಾಯಿದ್ರು. ಆ ಮೀನು ಸಾರು ತಿಂದರೆ ಅದರ ರುಚಿನೇ ಬೇರೆ. ಅದು ಇವಾಗಲೂ ನಮ್ಮ ಬಾಯಲ್ಲಿ ಆ ರುಚಿ ಇದೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರ್ತಿತ್ತು ಅವಾಗ. ಇವಾಗೆಲ್ಲ ನಾವು ಮಿಕ್ಸಿ ಜಾರಲ್ಲಿ ಮಾಡ್ತೀವಿ. ಇವಾಗ ನಾನು ಎಲ್ಲವನ್ನು ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ. ಊರ ಕಡೆ ಎಲ್ಲ ಇವಾಗಲೂ ಕಲ್ಲಲ್ಲೇ ಅರ್ದು ಮಾಡ್ತಾರೆ ಒಂದೊಂದು ಸಲ, ಕರೆಂಟೆಲ್ಲ ಹೋದಾಗ ಅಷ್ಟೇ. ಕರೆಂಟ್ ಇದ್ದಾಗ ಯಾರೂ ಸಹ ಆ ಕೆಲಸ ಮಾಡೋದಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಆ ಥರ ಮಾಡೋದ್ರಿಂದ. ಮತ್ತು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾರೆ, ಕಲ್ಲಲ್ಲಿ ಅರೆದು ಮಣ್ಣಿನ ಮಡಿಕೆಯಲ್ಲಿ ಮಾಡಿ ಅದನ್ನು ಒಲೆಯಲ್ಲಿ ಇಟ್ಟು ಕುದಿಸ್ತಾರೆ. ಅದೊಂಥರ ಟೇಸ್ಟ್ ತುಂಬಾ ಚೆನ್ನಾಗಿರ್ತಿತ್ತು. ನಾನು ಹಾಗೆ ಇಲ್ಲಿ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ತಗೊಂಡಿದ್ದೇನೆ. ಈ ಮೀನಿಗೆ ಸ್ವಲ್ಪ ಖಾರ ಕಡಿಮೆನೇ, ತುಂಬ ಖಾರ ಹಾಕುವ ಅವಶ್ಯಕತೆ ಇಲ್ಲ. ಇವಾಗ ಎಲ್ಲ ಮಸಾಲೆನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಇದನ್ನು ಇವಾಗ ನಾವು ನುಣ್ಣಗೆ ರುಬ್ಕೊಂಡು ಬರಬೇಕು. ತುಂಬ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ನಾನೊಂದು ಅರ್ಧ ಸ್ಪೂನು ಟರ್ಮರಿಕನ್ನು ಹಾಕ್ಕೊಳ್ತೇನೆ, ಹಾಕಿ ರುಬ್ಕೊಂಡು ಬರೋಣ. ಇವಾಗ ಅರ್ಧ ಸ್ಪೂನ್ ಟರ್ಮರಿಕ್ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಇವಾಗ ರುಬ್ಲಿಕ್ಕೆ ನನಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿ ನಾನೀಗ ರುಬ್ಕೊಂಡು ಬರ್ತೇನೆ. ಇಲ್ಲಿ ನಾನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದರ ಮುಚ್ಚಳವನ್ನು ಮುಚ್ಚಿ ನಾವೀಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರುವ. ನೋಡಿ, ನಾನು ಮಸಾಲೆ ರೆಡಿ ಮಾಡ್ಕೊಂಡು ಬಂದೆ. ಮಸಾಲೆ ಯಾವ ರೀತಿ ಆಗಿದೆ ನೋಡಿ ಎಷ್ಟು ನುಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಆದರೆ ಮಸಾಲೆ ಮೀನು ಸಾರಿದ್ದು ಘಮ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ. ಪಾತ್ರೆ ಸ್ವಲ್ಪ ಬಿಸಿಯಾಗಿದೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ನಾನು ಒಂದು ಸಣ್ಣ ಈರುಳ್ಳಿ, ನಾನು ರುಬ್ಲಿಕ್ಕೆ ಒಂದು ಈರುಳ್ಳಿ ಹಾಕಿರೋದ್ರಿಂದ ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಸಣ್ಣ ಈರುಳ್ಳಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಇದನ್ನು. ಹಾಗೆ ಒಂದು 2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಮೀನು ಸಾರಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಒಂದು ಸಣ್ಣ ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತೇನೆ. ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿನ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಈಗ ಎಲ್ಲವೂ ಕೂಡ ಸ್ವಲ್ಪ ಫ್ರೈ ಆಗಿದೆ. ನಾವು ರುಬ್ಬಿಟ್ಕೊಳ್ಳೋಂಥ ಮಸಾಲೆ ಕೂಡ ಇದರಲ್ಲಿ ಸೇರಿಸ್ಕೊಳ್ಳುವ. ಮಸಾಲೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹದದಲ್ಲಿ ನೋಡಿ. ಒಮ್ಮೆಲೆ ಅದು ಹಾಕಿದರೆ ಈ ಥರ ಸಿಡಿತದೆ, ಅದಕ್ಕೆ ನೀರು ಹಾಕಬೇಕು. ಇವಾಗ ನಾನು ನೀರನ್ನು ಸೇರಿಸ್ಕೊಳ್ತೇನೆ. ನಿಮ್ಮ ಮೀನು ಸಾರಿಗೆ ಎಷ್ಟು ನೀರು ಬೇಕು ಅಷ್ಟು ಹದದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ.
ಇವಾಗ ಈ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ನನಗೆ ಇನ್ನೂ ಸ್ವಲ್ಪ ದಪ್ಪ ಅನಿಸ್ತಾ ಇತ್ತು, ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳ್ಳಗನೂ ಇರಬಾರ್ದು ಮೀನು ಸಾರು ಯಾವಾಗಲೂ. ಒಂದು ಮೀಡಿಯಮ್ ಹದದಲ್ಲಿದ್ದಾಗ ಸಾರು ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಇವಾಗ ಈ ಮೀನು ಸಾರು ತುಂಬ ಚೆನ್ನಾಗಿ ಕುದಿ ಬರಬೇಕು. ನಾವೆಲ್ಲ ಐಟಮ್ಗಳನ್ನು ಹಾಕಿದ್ದೇವಲ್ಲ ಅದೆಲ್ಲವೂ ತುಂಬ ಚೆನ್ನಾಗಿ ಕುದಿ ಬರಬೇಕು. ಆವಾಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ನಮ್ಮ ಮೀನು ಸಾರು ರೆಡಿಯಾಗುತ್ತೆ. ಇವಾಗ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಸ್ವಲ್ಪ ಕುದಿಸ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಕುದಿ ಬರಲಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಕುದಿ ಬಂದ ಮೇಲೆ ನೋಡುವ. ಇವಾಗ ಲಿಡ್ ತೆಗೆದು ನೋಡುವ. ಮೀನು ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಒಂದು ಸಲ ತಿರುಗಿಸ್ಕೊಳ್ಳುವ. ಇವಾಗ ನಾವು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮೀನು, ಅದನ್ನೀಗ ಸೇರಿಸುವ. ಒಂದೊಂದೇ ಮೀನನ್ನು ಸೇರಿಸುವ. ನೀವು ಮೀನನ್ನು ಬೇಕಾದರೆ ಕಟ್ ಪೀಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇಡೀ ಮೀನನ್ನು ಹಾಗೆ ಹಾಕ್ತಾ ಇದ್ದೇನೆ. ಈ ಮೀನನ್ನು ಜಾಸ್ತಿ ಕುದಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಸ್ಮೂತ್ ಈ ಮೀನು, ಬೇಗ ಮುಳ್ಳನ್ನು ಬಿಟ್ಕೊಂಡ್ಬಿಡುತ್ತೆ. ನೀವು ಮೀನು ಹಾಕಿದ ಮೇಲೆ ಇದು ಲೋ ಫ್ಲೇಮಲ್ಲೇ ಇರಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋದರೆ ಮೀನು ಮುಳ್ಳನ್ನು ಬಿಟ್ಕೊಳ್ಳುತ್ತೆ. ಎಲ್ಲ ಮೀನಿಗಿಂತ ಈ ಮೀನು ಸ್ವಲ್ಪ ಸ್ಮೂತಾಗಿರುತ್ತೆ. ಜಾಸ್ತಿ ಕುದಿಸ್ಲಿಕ್ಕೆ ಹೋದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ, ಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು. ಓಕೆ, ನಮ್ಮ ಮೀನು ಸಾರು ಇವಾಗ ರೆಡಿ ಆಯಿತು. ನೋಡಿದ್ರಲ್ವಾ? ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.